ವಿಶ್ವ ಮಹಿಳಾ ದಿನಾಚರಣೆಯ ಹಿಂದಿನ ದಿನವೇ ಮಹಿಳಾ ವಕೀಲರ ಮೇಲೆ ಹಲ್ಲೆಯಾಗಿದೆ. ಧಾರವಾಡದ ಡಿಡಿಪಿಐ ಕಚೇರಿ ಆವರಣದಲ್ಲಿ ಘಟನೆ ನಡೆದಿದೆ. ಕಾಂಗ್ರೆಸ್ ಮುಖಂಡ ಮೋಹನ್ ಹಿರೇಮನಿ ಎಂಬುವರ ವಿರುದ್ಧ ಈ ಗಂಭೀರ ಆರೋಪ ಕೇಳಿಬಂದಿದೆ. ಮೋಹನ್ ಒಡೆತನದ ಶಾಲೆ ಅನಧಿಕೃತ ಇದೆ ಎಂದು ಸರ್ಕಾರಕ್ಕೆ ದೂರು ಸಲ್ಲಿಸಿದ್ದಕ್ಕೆ ಪ್ರತೀಕಾರವಾಗಿ ವಕೀಲೆ ಸ್ವರ್ಣಲತಾ ಮೇಲೆ ಮೋಹನ್ ಹಲ್ಲೆ ಮಾಡಿರುವ ಆರೋಪ ಇದಾಗಿದೆ. ವಕೀಲೆ ಕಾರನ್ನ ಸುತ್ತುವರೆದು ವಕೀಲೆಯ ಮಂಗಳಸೂತ್ರ ಹರಿದು ಮೊಬೈಲ್ ವಶಕ್ಕೆ ಪಡೆದು ಹಲ್ಲೆ ಮಾಡಿದ್ದಾರೆಂದು ಕೈ ಮುಖಂಡ ಮೋಹನ ಹಿರೇಮನಿ ವಿರುದ್ಧ ವಕೀಲೆ ಸ್ವರ್ಣಲತಾ ಆರೋಪ ಮಾಡಿದ್ದಾರೆ. ತಪ್ಪಿಸಿಕೊಳ್ಳಲು ಹೋದರೂ ತಮ್ಮ ಬೆಂಬಲಿಗರ ಮೂಲಕ ಆಕೆಯ ಕಾರನ್ನ ಸುತ್ತುವರೆದು ಹೊರಗೆಳೆದು ಹಲ್ಲೆ ನಡೆಸಲಾಗಿದೆ ಎಂದು ವಕೀಲೆ ಆರೋಪಿಸಿದ್ದಾರೆ. ಈ ಸಂಬಂಧ ಧಾರವಾಡ ಉಪನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಮೋಹನ್ ಹಿರೇಮನಿ, ಸೋಮಪ್ಪ ಕಮ್ಮಾರಣ್ಣ, ಲಕ್ಷ್ಮಣ ದೊಡ್ಡಮನಿ ಎಂಬುವರ ಮೇಲೂ ಕೂಡ ದೂರು ದಾಖಲಾಗಿದೆ.